ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅದು ಮಲ್ಲಪ್ಪ ಜೊತೆವರ ಆತ್ಮೀಯರೇ, ಈಗಾಗಲೇ ನಿಮಗೆ ಗೊತ್ತಾಗಿದೆ, ಯುದ್ಧಂತೂ ಅಂತ್ಯ ಆಗಲೇಬೇಕು, ಅಂತ್ಯ ಆಗ್ತದೆ. ಮೂರನೇ ಮಹಾಯುದ್ಧ ಆಗಲಿಕ್ಕಿಲ್ಲ, ಮುಷ್ಟೇ ಆಗಲಿಕ್ಕಿಲ್ಲ. ಯಾಕಂದ್ರೆ ಈ ಯುದ್ಧ ಇದರ ಅಂತ್ಯ ಏನಾಗ್ತದೆ ಅನ್ನೋದು ಈಗಾಗಲೇ ಮನವರಿಕೆ ಆಗ್ಯದ. ಅಮೆರಿಕಾಗ ಇನ್ನೊಂದಿಷ್ಟು ಹೆಜ್ಜೆ ಮುಂದೆ ಹೋದ್ರೆ ಪೂರ್ತಿಯಾಗಿ ಅವಗೀಡಿ ಅವಮಾನಿ ಆಗ್ತೀನಿ ಅನ್ನುವಂಥ ಭಯನೂ ಆವರಿಸಲ್ಲ. ಜಗದಲ್ಲಿ ಅತ್ಯಂತ ಬುದ್ಧಿವಂತ ದೇಶ ಅಮೆರಿಕ, ಅದರಲ್ಲಿ ಎರಡು ಮಾತಿಲ್ಲ. ಅದೇ ಕಾಲಕ್ಕೆ ಯುರೋಪದ ದೇಶಗಳು, ಅದು ಎರಡು ಮಾತಿಲ್ಲ. ನಂತರದಲ್ಲಿ ಏಷ್ಯಾ ಖಂಡದಲ್ಲಿ ಅತ್ಯಂತ ಬುದ್ಧಿವಂತರು ಜಪನೀಸ್. ಆದರೆ ಇವತ್ತು ಚೈನಿಗಳು ಅವ್ರನ್ನ ಮೀರಿ ಹೋಗಿಬಿಟ್ಟಿದ್ದಾರೆ. ಬುದ್ಧಿವಂತರು ಹೆಂಗೆ ಆದ್ರಪ್ಪ ಅಂದರೆ ಅವ್ರ ಹಾರ್ಡ್ ವರ್ಕ್ದಿಂದ, ದುಡಿಮೆಯ ನಿರಂತರತೆಯಿಂದ. ನಿಜವಾಗಿಯೂ ಚೈನಾ ದೊಡ್ಡ ದೇಶನೂ ಆಯಿತು, ಜನಸಂಖ್ಯೆದು ದೊಡ್ಡ ದೇಶ ಆಯಿತು, ವಿದ್ಯುತ್ತಿನ ದೊಡ್ಡ ದೇಶ ಆಯಿತು, ಎಲ್ಲರಿಗೂ ಉದ್ಯೋಗ ಕೊಟ್ಟದಲ್ಲ. ನಮ್ಮ ದೇಶನೂ ಆಗಬೇಕಾಗಿತ್ತು, ಇನ್ನೂ ಆಗಬೇಕು, ಇನ್ನೂ ಬಡತನದಲ್ಲಿ ಒದ್ದಾಡ್ತಾ ಇದ್ವಿ. ಚೈನಾ ಒಂದು ಟೀಕೆನೂ ಮಾಡ್ತೀವಿ ನಾವು, ಇವತ್ತಿಲ್ಲ ಅಂತಲ್ಲ, ಟೀಕೆ ಮಾಡೋರು ಮಾಡೋಣ, ಆ ಮಾತು ಎರಡೆಲ್ಲದರಲ್ಲೇ. ಆದ್ರೆ ಚೈನಾಗಳು ಇವತ್ತು ಅಮೇರಿಕೆಯನ್ನು ಹಿಂದೆ ದಬ್ಬುವಲ್ಲಿ ಯಶಸ್ವಿ ಆದರು. ಅದೇ ಕಾಲಕ್ಕೆ ವಿಶ್ವಗುರು ಅಂತ ಹೇಳ್ಕೊಳ್ಳೋಂಥ ಭಾರತ ಇವತ್ತು ಅತಂತ್ರವಾಗಿ ನಿಂತು ಬಿಟ್ಟದೆ. ಇವತ್ತು ಈ ಕಡೆ ರಷ್ಯಾದ ಕಡೆಯೂ ಇಲ್ಲ, ಅಥವಾ ಚೈನಾ ಕಡೆಯೂ ಇಲ್ಲ, ಆ ಕಡೆ ಅಮೇರಿಕ ಕಡೆಯೂ ಇಲ್ಲ. ಇವತ್ತು ಅಮೇರಿಕೆಯನ್ನು ಮುದ್ದೆ ಮಾಡಿದ್ರಿಂದಾಗೆ ಚೈನಾ ಇವತ್ತು ನಿಧಾನಕ್ಕೆ ನಮ್ಮ ಬಾರ್ಡರ್ ಡಿಸ್ಪ್ಯೂಟ್ ನಿಮಗೆ ಗೊತ್ತದೆ. ಈಗಾಗಲೇ ನಂದು ಅಂತೇಳಿ ದೋಕ್ಲಾಮ್ ಅಂಥೇಳಿ ಯುದ್ಧ ನಿಮಗೆ ಗೊತ್ತಿದ್ದು, ಈಗ ಅದನ್ನು ಸಣ್ಣಗೆ ಎತ್ತಾ ಇದೆ. ಯಾಕಂದ್ರೆ ಅವ್ರಿಗಿದ್ದಂಥ ಭಯ ಅಮೇರಿಕ ಇಂಡಿಯಾದ ಹಿಂದೆ ಬಂದಿತ್ತು ಅಂತೇಳಿ. ಇವತ್ತು ಅವ್ರಿಗೆ ಗೊತ್ತಾಗಿಬಿಟ್ಟದು ಇಂಡಿಯಾ ಮತ್ತು ಅಮೇರಿಕ ಮಧ್ಯೆ ಹೊಂದಾಣಿಕೆ ಇಲ್ಲ, ಒಂದೇ ಬಂದು ನಮಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅಮೇರಿಕ ಇವತ್ತು ಎಲ್ಲ ಕಡೆಯಿಂದೂ, ಯುರೋಪಿಯನ್ ಯೂನಿಯನ್ ಆಯಿತು, G7 ಆಯಿತು, G20 ದೇಶಗಳಾಯಿತು, ಬ್ರಿಕ್ಸ್ ಆಯಿತು, ಎಲ್ಲದರಿಂದನೂ ದೂರ ಅವಗಣನೆಗೊಳಗಾಗಿ ಆಗಿಬಿಡ್ತು. ಇದಕ್ಕೆ ಕಾರಣ ಏನಪ್ಪ? ಸ್ವಯಂ ಕೃತಾಪರಾಧ. ವೆನೆಜುವೆಲಾ ಅಂಥ ದೇಶವನ್ನು ಏಕಾಗಿ ಒಂದೇ ರಾತ್ರಿಯಲ್ಲಿ ಗೆದ್ದಿದ್ದರಿಂದಾಗಿ, ಡೆನ್ಮಾರ್ಕ್ದ ಗ್ರೀನ್ಲ್ಯಾಂಡನ್ನು ನಾವು ಪಡೆದಿದ್ದಿರೋದೊಂದು ವಿಶ್ವಾಸದಿಂದಾಗೆ, ಇರಾನ್ ಅದನ್ನು ಎಣ್ಣೆ ನನಗೆ ಸಿಕ್ತಪ್ಪ ಅಂದರೆ ಎಣ್ಣೆ ನನ್ನ ಹಿಡಿಯೋರು ಯಾರಿಲ್ಲ. ಆಲ್ರೆಡಿ ಸೌದಿ ಅರೇಬಿಯಾ ಇನ್ನೂರು ದೇಶಗಳು ಕೊಲ್ಲಿ ರಾಷ್ಟ್ರಗಳು ಎಲ್ಲ ಅಮೇರಿಕೆ ಹೇಳಿದಂಗೆ ಗೋನ್ ಹಾಕುವಂಥ ಗೌರವತೆಗಳಾಗಿಬಿಟ್ಟಿದ್ದು. ಹೀಗಾಗಿ ನಾನೇ ರಾಜ, ಐ ಆಮ್ ದ ಕಿಂಗ್ ಆಫ್ ದ ವರ್ಲ್ಡ್, ಐ ಆಮ್ ಬಿಕಮ್ ಒನ್ ಆಫ್ ದ ಸೀಸರ್, ನಾಟ್ ಸೀಸರ್, ಐ ಆಮ್ ಅಲೆಕ್ಸಾಂಡರ್ ಅನ್ನುವಷ್ಟು ಮಟ್ಟಿಗೆ ಬೆಳೆದ್ಬಿಟ್ಟು ನಾನು ಅಲೆಕ್ಸಾಂಡರ್ ಮಾಡಲಾರ್ದ ಕೆಲಸ ಮಾಡಿದ್ದೀನಿ ಅಂತೇಳಿ. ವಿಶ್ವ ಭಾಳ ಅದ್ಭುತದ, ನಿಸರ್ಗ ಅದ್ಭುತದ, ಮಾಡಿಕೊಡಲಿಲ್ಲ. ನೋಡ್ರಿ, ಇರಾನ್ ಅಂದರೆ ಒಂದು ಪುಟ್ಟ ದೇಶ, ಎಣ್ಣೆಯ ದೇಶ, ವೈಜ್ಞಾನಿಕವಾಗಿ ಬೆಳೆಯಲಾರದ ದೇಶ, ಧಾರ್ಮಿಕ ಅಂಧಾಭಿಮಾನಿಗಳು ಸಾಕಷ್ಟಿದ್ದಂಥ ದೇಶ. ಇವತ್ತು ಮಿಸೈಲ್ಗಳ ಮೇಲೆ ಮಿಸೈಲ್ ಹಾಕಿ 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 ಇನ್ನೂ ನಮ್ಮಲ್ಲಿ ಇದ್ದಾವೆ. ಈಗ 10% ಖರ್ಚಾಗಿದೆ ಅಂತ ಹೇಳ್ತಾ ಮತ್ತು ಹಾಕ್ತಾ ಮ್ಯಾನ್ ಪವರಲ್ಲಿತ್ತು. IRGC ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಇದ್ದರು. ಅವ್ರ ಕೈಯಲ್ಲಿ ಗನ್ ಕೊಟ್ಟರು, ಪೆಟ್ರೋಲ್ಸ್ ಕೊಟ್ಟರು, ಮತ್ತೇನು ಕೊಟ್ಟರು. ಅಮೆರಿಕೆಯನ್ನು ಬುಡ್ಮೇಲೆ ಮಾಡಿದರು, ಇಸ್ರೇಲ್ ನಡುವಂಗೆ ಮಾಡಿದರು. ಇವತ್ತು ಜಗದ ಹೆಂಗೆ ಒಬ್ಬ ಸಾಮಾನ್ಯ ಇರಾನ್, ಯಾವ ಇರಾನ್ನ ಯುರೇನಿಯಮ್ದಿಂದ ಮತ್ತೊಂದರಿಂದ ಅಂಜಿಸಿ ಅದನ್ನೆಲ್ಲ ಕಟ್ಟಿ ಒಗೆದಿದ್ರು ಅಮೇರಿಕನ್ಸು. ಇವತ್ತೆಲ್ಲದಕ್ಕೂ ಒಪ್ಪಿಗೆ ಕೊಡೋಂಥ ಪ್ರಸಂಗ ಬಂದಿರ್ತದೆ. ಇವತ್ತು ಒಂದು ಸಣ್ಣ ಪುಟ್ಟ ನಮ್ಮ ಪಾಕಿಸ್ತಾನ ಇವತ್ತು ಲೀಡರ್ ನೋಡ್ರಿ. ಪಾಕಿಸ್ತಾನ ಜಾಣತನ ಏಕಾಲಕ್ಕೆ ಅಮೇರಿಕ ಜೊತೆ ಗೆಳತಿನ ಇಟ್ಕೊಂಡು ಹೋಯಿತು, ಚೈನಾದ ಜೊತೆ ಗೆಳತಿನ ಇಟ್ಕೊಂಡು ಬಂತು. ಒಂದೇ ಕಾರಣ, ಭಾರತದೊಂದಿಗಿನ ಈರ್ಷೆ, ಜಗಳ ನಂಬದಪ್ಪ ಅನ್ನೋ ಒಂದು ಕಾರಣಕ್ಕಾಗಿ ಈ ಎರಡೂ ರಾಷ್ಟ್ರಗಳೇ ಬ್ಯಾಲೆನ್ಸ್ ಇಟ್ಕೊಂಡು ಬಂತು. ಇವತ್ತು ಅದರ ಬೆನಿಫಿಟ್ ವಿಷಯಕ್ಕೆ ಹೋಗ್ಬಿಡ್ತು. ಯಾಕಂದ್ರೆ ಮೋದಿಯವರು ಮಾಡಿದ ಅನೇಕ ತಪ್ಪುಗಳಿಂದ ಮೋದಿಯವರು ಅಮೇರಿಕಾ ಕಡೆಗೂ ವಾಲಿಲ್ಲ, ಪೂರ್ತಿಯಾಗಿ ರಷ್ಯನು ಗೆಳತಿನ ಉಳಿಸ್ಕೊಳ್ಳಿಲ್ಲ, ಚೈನಾ ಮುಂದೆ ಬಂದಿದ್ರು ಅದನ್ನು ಸ್ವೀಕಾರ ಮಾಡಲಿಲ್ಲ, ಬ್ರಿಕ್ಸ್ ಜೊತೆಗಿದ್ದರೂ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಿಕ್ಕಾಗಲಿಲ್ಲ, ನೆರೆಹೊರೆ ರಾಷ್ಟ್ರಗಳನ್ನ ವಿಶ್ವಾಸ ಗಳಿಸಿಕೊಳ್ಳಿ ಯಶಸ್ವಾಯಿತು. ಸಾರ್ಕ್ ಇವತ್ತೆಲ್ಲಿದು ಗೊತ್ತಿಲ್ಲ, ಅಲಿಪ್ತ ನೀತಿ ಎಲ್ಲೋ ಹೋಗಿಬಿಡ್ತು. ಹೀಗಾಗಿ ಅತಂತ್ರವಾಗಿ ಭಾರತ ಇವತ್ತು. ಅದ್ರ ಜೊತೆ ಬಡತನ ಒಂದು ಈ ದೇಶಕ್ಕೆ ಅಂಟಿದ ಶಾಪ. ಈ ದೇಶದ ಎಲ್ಲ ಉದ್ಯಮಿಗಳು ಕಾರ್ಪೊರೇಟ್ ಕೈಯಲ್ಲಿ. ಹೀಗಾಗಿ ಕಾರ್ಪೊರೇಟರು ಹೇಳುವಂಥ ದುಸ್ಥಿತಿಗೆ ನಮ್ಮ
ಮೋದಿಯವ್ರು ಬಂದಿದ್ದರಿಂದ ಇವತ್ತು ಅನಾಥ ಆಗುವಂಥ ಪ್ರಸಂಗ ಬಂದುಬಿಡ್ತು. ಇವತ್ತು ಪಾಕಿಸ್ತಾನ ನೋಡ್ರಿ ಲೀಡರಿಗೆ ಇಸ್ಲಾಮಾಬಾದ್ರೆ ಮಾತುಕತೆ ಆಗುವಂಥ ವರ್ಲ್ಡ್ ಅಗದಿ ಇಂಪಾರ್ಟೆಂಟ್ ದೇಶಗಳು. ಒಂದು ಕಡೆ ಚೈನಾ, ರಷ್ಯಾ, ಮತ್ತೊಂದು ಕಡೆ ಅಮೆರಿಕಾ, ಇಸ್ರೇಲ್ ಅವರೆಲ್ಲ ಇಲ್ಲಿ ಈ ದೇಶದಲ್ಲಿ ಪಾಕಿಸ್ತಾನದಲ್ಲಿ ನಾವು ಯಾವುದನ್ನು ಟೀಕಾ ಮಾಡ್ತಿದ್ದೆವೋ, ಯಾರನ್ನು ನಾವು ಭಯೋತ್ಪಾದಕ ಕರಿತಾ ಇದ್ದೀವೋ ಆ ಭಯೋತ್ಪಾದಕ ರಾಷ್ಟ್ರದಲ್ಲೇ ಇವತ್ತು ಇದೆಲ್ಲ ನಡೀತಾ ಇದೆ. ಇವತ್ತು ನಾವು ಅವ್ರು ಟೀಕಾ ಮಾಡುವಂಥವ್ರು ನಮ್ಮನ್ನು ನಾವು ಭಯೋತ್ಪಾದಕರನ್ನಾಗಿ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ನಾವು ಮಾಡಿದ ತಪ್ಪು, ಟ್ರಂಪ್ ಮಾಡಿದ ತಪ್ಪುಗಳು, ಇಸ್ರೇಲ್ನ ನೆತನ್ಯಾಹು ಮಾಡಿದ ತಪ್ಪುಗಳು. ನೆತನ್ಯಾಹು ನಡೆದಂಥದ್ದೇನು, ನಾನೇ ನಮ್ಮ ದೇಶನೇ ಶ್ರೇಷ್ಠ, ಗ್ರೇಟರ್ ಇಸ್ರೇಲ್ ಮಾಡಲಿಕ್ಕೆ ಅಮೇರಿಕ ನಮ್ಮ ಟ್ರಂಪ್ ಸಾಹೇಬರು ಇಡೀ ವಿಶ್ವದ ತೈಲ ನನ್ನ ಕೈ ತೊಗೊಂಡು ಇಡೀ ವಿಶ್ವನ ಆಳಬೇಕು ನಾನು ಅಂತ ಹೊಂಟಿದ್ರು. ಅದೇ ಕಾಲಕ್ಕೆ ಭಾರತ ಪಾಪ ಏನು ಇಲ್ಲಾರ್ದು ಒದ್ದಾಡುವಂಥ ಪ್ರಸಂಗ ಬಂದಿದ್ದು. ಇವತ್ತು ಭಾರತ ಯಾವ ಸ್ಥಿತಿಲಿಲ್ಲ. ಇವತ್ತು ರಷ್ಯಾಗೂ ಮಾರ್ಕೆಟ್ ಬೇಕಾಗಿದೆ, ಭಾರತದ ಮಾರ್ಕೆಟ, ಚೈನಾಕ್ಕೂ ಬೇಕಾಗ್ಯದ. ಆ ಮಾರ್ಕೆಟ್ಗೆ ಮಾತ್ರ ಸೀಮಿತ ಇದ್ದಾರೆ ಅವರು, ವಿನಃ ಇನ್ನುಳಿದು ಯಾವುದೂ ಅಲ್ಲ. ಇವತ್ತು ಇರಾನಕ್ಕೆ ಏನಾದರೂ ಹೆಚ್ಚು ನಾವು ಇದ್ದೀವಿ, ನಾವು ಬಂದೇ ಬರ್ತೀವಿ, ಹೊರಗೂ ಸುತ್ತಮುತ್ತ ಈ ನಾಕಾಬಂದಿ, ಅಮೆರಿಕದ ನಾಕಾಬಂದಿ ಕೈ ಸೋತಿದ್ದು ಬಿಡ್ತು, ಏನೂ ಮಾಡಲಿಕ್ಕಾಗಲಿಲ್ಲ. ನೀವು ಒಂದು ಹಾಕಿ ನಾವು 4 ಬಾಂಬ್ ಹಾಕ್ತೀವಿ. ಇರಾನಿಯನ್ ರೆಡಿ, ಚೈನಾ ರೆಡಿ, ಉತ್ತರ ಕೊರಿಯಾ ರೆಡಿ. ಹೀಗಾಗಿ ಮತ್ತು ಉಳಿದ ಜಗತ್ತಿನ ಯಾವ ದೇಶಗಳು ಅಮೆರಿಕ ಕಡೆ ಮುಖ ನೋಡ್ತಾ ಇಲ್ಲ, ಅವರ ಮಾಡ್ಕೊಂಡಿದ್ದು. ಅದರಲ್ಲೂ ಮುಖ್ಯವಾಗಿ ನ್ಯಾಟೋವನ್ನು ಹಾಡಾಗಿರಿ ಕೈ ಕಳ್ಕೊಂಡ್ಬಿಟ್ರು, ಕಾಗದ ಹುಲಿರಿ ಅಂತೇಳಿ. ಉಕ್ರೇನ್ ಯುದ್ಧದ ಜೊತೆ ಇದ್ದ ಸಂದರ್ಭದಲ್ಲೇ ನಮ್ಮಿಂದ ಉಳಿತಪ್ಪ ನಿಮ್ಮದು ಯುರೋಪ್ ಅನ್ನುವಂಥ ಮಾತಾಡಿದರು. ಈಗೆಲ್ಲ ಮಾತಾಡಲಿ ವಿಶ್ವಾಸ ಕಳ್ಕೊಂಡ್ರು. ಭಾರತದ ಜೊತೆಗೆ ಅತ್ಯಂತ ಒಂದು ಕಳಪೆಯಾಗಿ ವ್ಯವಹಾರ ಮಾಡಿ ಇಲ್ಲಿ ನಮ್ಮ ವಿಶ್ವಾಸ ಕಳ್ಕೊಂಡ್ರು. ಮೋದಿಯವರು ಒಳಗಿಂದ ದೂರ ಸರಿದ್ಬಿಟ್ರು. ಅವರು ಸ್ವಾಭಿಮಾನ ಇದ್ದಾರೆ ರೀ, ಸಹಜದ. ಹೀಗಾಗಿ ವಿಶ್ವದಲ್ಲಿ ಇವತ್ತು ಅಮೇರಿಕ ಏಕಾಂಗಿಯಾಗಿ ನಿಂತಿದ್ದರಿಂದಾಗಿ ಇದು ಒಪ್ಪಂದಕ್ಕೆ ಬರುವಂಥ, ಇಸ್ಲಾಮಾಬಾದ್ ಒಪ್ಪಂದಕ್ಕೆ ಬರುವಂಥ ಅನಿವಾರ್ಯತೆ ಇವತ್ತು ಬಂದು ನಿಂತುಬಿಟ್ಟದು. ಒಂದು ಸಣ್ಣ ದೇಶ ಅಮೇರಿಕ, ಅದು ಮುಂದೆ ಪಾಕಿಸ್ತಾನ ನೆಲದಲ್ಲಿ ಬಂದು ತನ್ನ ಅಗ್ರಿಮೆಂಟ್ಗಳನ್ನು ಒಪ್ಕೊಳ್ಳುವಂಥ ಪ್ರಸಂಗ, ಒಪ್ಪಂದ ಮಾಡ್ಕೊಳ್ಳುವಂಥ ಪ್ರಸಂಗ ಬಂದಿದ್ದ ಐತಿಹಾಸಿಕ ಒಂದು ಏನಪ್ಪ ಅಂದ್ರೆ ಅಮೇರಿಕಾದ ಇತಿಹಾಸದಲ್ಲೇ ಒಂದು ಭಯಂಕರ ತಳಮಟ್ಟಕ್ಕೆ ನಿಂತಂಥ ಸಮಯ ಅಂತ ಹೇಳಬೇಕಾಗಿದೆ. ಯಾಕಂದರೆ ಇಡೀ ವಿಶ್ವವನ್ನು ತನ್ನ ಕೈಯಲ್ಲಿ ಇಟ್ಕೊಂಡು ಆಳ್ತಾ ಇದ್ದಂಥ ಅಮೇರಿಕ ಇವತ್ತು ತಾನ ಒಂದು ಯಾವುದೋ ಮಾಡಿ ತಪ್ಪಿಗೆ ಟ್ರಂಪ್ ಮಾಡಿದ ತಪ್ಪುಗಳ ತಪ್ಪು ನಡೆಯಿಂದಾಗಿ ಇವತ್ತು ಅಮೇರಿಕ ತನ್ನ ಅನೇಕ ಗೆಳೆತನ ಕಳ್ಕೊಳ್ಳುವಂಥ ಪ್ರಸಂಗ ಬಂತು. ಯುರೋಪಿಯನ್ ಯೂನಿಯನ್ ಗೆಳೆತನ ಕಡಿಮೆ ಆಯಿತು, ಗ್ರೇಟ್ ಬ್ರಿಟನ್ ದೂರ ಆಯಿತು, ಫ್ರಾನ್ಸ್ ದೂರ ಆಯಿತು, ಜರ್ಮನಿ ದೂರ ಆಯಿತು, ಬ್ರಿಕ್ಸ್ ಮೊದಲು ದೂರ ಇದ್ದಾವ ಮುಗಿದು ಹೋಗಿಬಿಡ್ತು, ಚೈನಾ ಇನ್ನಷ್ಟು ಬಲಿಷ್ಠ ಆಗಿ ಎದುರಿಗೆ ನಿಂತು, ರಷ್ಯಾ ನಾನು ನಿಮಗಿದು ಒಳ್ಳೆಯವನಿದ್ದೀನಪ್ಪ ಅಂತ ತೋರಿಸ್ಕೊಂಡಿತ್ತು. ಹೀಗಾಗಿ ಎಲ್ಲ ಕಡೆಯಿಂದ ಕಳೆಕೊಂಡಂತಹ ಆರ್ಥಿಕವಾಗಿ ದಿವಾಳಿ ಇದ್ದಂಥ ದಿವಾಳಿಗಳು ಎಲ್ಲ ಸಾಹಿತ್ಯಗಳನ್ನು ತಂದುಕೊಂಡಂತಹ ಇವತ್ತು ಹೇಳ್ತಾ ಇದ್ದಾರೆ, ಇಲ್ಲ ನೀವು ಯುರೇನಿಯಂ ಮಾಡಿಕೊಡೋದು ಅದು ಮಾಡಿಕೊಡೋದು ಹೇಳ್ತಾ ಇದ್ದಾರೆ. ಅದು ಇಲ್ಲ ಅವ್ರು ಮಾಡೋರು ಅಂತ ಹೇಳ್ತಾ ಇದ್ದಾರೆ ಚೈನಾದವ್ರು. ಅಂದ್ರೆ ಇವರ ಮಾತಿಗೆ ಕಾಶನ ಕೆಮ್ಮತ್ತು ಇಲ್ಲ, ಇಂಥ ಪ್ರಸಂಗ ತಂದುಕೊಂಡ್ರು. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಟ್ರಂಪರ ವಿಚಾರ ವಿಹೀನವಾದಂಥ ಒಂದು ಯುದ್ಧದ ಉನ್ಮಾದ ಅವ್ರನ್ನ ಇವತ್ತು ಅವ್ರಿಗೆ ಒಂದು ಏನಪ್ಪ ಅಂತಂದ್ರೆ ಒಂದು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿದ್ದು ಆರ್ಥಿಕವಾಗಿ ದೊಡ್ಡ ಹೊಡೆತವನ್ನು ಕೊಡ್ತೀವಿ. ಯಾಕಂದ್ರೆ ದುಡ್ಡಿದ್ದರೆ ದೊಡ್ಡಪ್ಪ. ಇವತ್ತು ದುಡ್ಡು ಬರುವ ಹಾದಿಗಳೆಲ್ಲ ಬಂದ್ ಆಗ್ತಾ ನೋಡಿದ್ದವ. ಅದಕ್ಕೆ ಇನ್ನಷ್ಟು ಬಂದ್ ಆಗಬಾರ್ದು ಯುದ್ಧಕ್ಕೆ ನಿಂತರೆ ಅನ್ನೋ ಕಾರಣಕ್ಕಾಗಿ ಯುದ್ಧ ನಿಲ್ಲಿಸುವಂಥಕ್ಕೆ ಒಪ್ಪಂದ ಮೂಲಕ ಬರುವುದನ್ನು ಗಮನಿಸಿದಾಗ ಟ್ರಂಪ್ ಅವರು ಅಮೇರಿಕೆಯನ್ನು ಟ್ರಂಪ್ ಸೋಲಿಲ್ಲ, ಅಮೇರಿಕೆಯನ್ನು ಸೋಲಿಸಿದರು. ಇಲ್ಲಿವರೆಗಿದ್ದಂಥ ಇಮೇಜ್ ಕಳೆದ 1945 ಇಲ್ಲಿವರೆಗೆ ಬಂತ ಒಂದು ಇಮೇಜ್ ಇತ್ತು. ಆ ಇಮೇಜಕ್ಕೆ ದೊಡ್ಡ ಹೊಡೆದು ಬಿತ್ತು. ಈ ಹಿಂದೆ ವಿಯೆಟ್ನಾಂದಲ್ಲೇ ಅದೇ ಕಾಲಕ್ಕೆ ನಮ್ಮ ಅಫ್ಘಾನಿಸ್ತಾನದಲ್ಲಿ ಸೋತೋಗಿತ್ತು ಅಮೇರಿಕನ್ ತಂಡ. ಆದರೂ ಅದೇ ಕಾಲಕ್ಕೆ ಇದರಲ್ಲೂ ಸಹ ಇರಾಕ್ದಲ್ಲೂ ಸಹ ಪೆಟ್ಟು ತಿಂದಿತ್ತು. ಆದರೆ ಅದೆಲ್ಲಕ್ಕಿಂತಲೂ ಹೆಚ್ಚಿಗೆ ವಿಯೆಟ್ನಾಂಗಿಂತಲೂ ಹೆಚ್ಚಿಗೆ ಈ ಸಲ ಟ್ರಂಪರ್ ಅಮೇರಿಕ ಸೋತು ಸುಣ್ಣಾಗಿ ನನಗೆ ಒಪ್ಪಂದದ್ರೆ ಸಾಕಪ್ಪ ನಾನು ಬಿಡ್ರಿ ಅನ್ನೋಂಥ ಹಂತಕ್ಕೆ ಬಂದಿದ್ದು. ಇದೊಂದು ರೀತಿಯಿಂದ ಅಮೇರಿಕಕ್ಕಾದಂಥ ದೊಡ್ಡ ಮುಖಭಂಗ ಅನ್ನೋ ಮಾತನ್ನು ಇಡೀ ವಿಶ್ವದ ಮೀಡಿಯಾ, ವಿಶ್ವದ ಜನ ತಜ್ಞರು ಮಾತಾಡ್ತಾ ಇದ್ದಾರೆ. ಅದನ್ನು ನಿಮ್ಮೊಂದಿಗೆ ನಾನು ಹಂಚ್ಕೊಂಡಿದ್ದೀನಿ. ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. H16 ನ್ಯೂಸ್ ಅರ್ಥ ಸಿದ್ಧರಾಮಿದು ಸತ್ಯ ಕೈಗಂಡಿ ವಂದನೆ.